वीर्यादिदेहं चिन्ता सन्तापलेपोद्भवमृतिमुखराशेषदोषातिदूरं सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभितममलमलं ब्रह्मवेदान्तवेद्यं नमस्ते प्राणेश प्रणतविभवाय वनिमगाः नमस्वामिन् रामप्रियतमहनुमन् गुरुगुणा नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदर्शनो जय जय तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् वादे विजयशीलाय वरदाय वरार्थिनां वदान्यजनसिंहाय वरदेन्द्राय ते नमः सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरिः ओम् ಮುಖ್ಯಪ್ರಾಣದೇವರ ಪ್ರೀತಿಗೋಸ್ಕರ ಮುಖ್ಯಪ್ರಾಣದೇವರ ಅನುಗ್ರಹಕ್ಕೋಸ್ಕರ ರಾಮಾಯಣ ಪ್ರವಚನವನ್ನು 3 ದಿನದಿಂದ ಪ್ರಾರಂಭ ಮಾಡ್ತಾ ಬಂದಿದ್ದೇವೆ. ಅಂತಹ ರಾಮಾಯಣವನ್ನು ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥವನ್ನು ನಾರಾಯಣ ಪಂಡಿತರು ತಾವು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥದಲ್ಲಿ ಆರಂಭದಲ್ಲಿ ಆ ದಶರಥನ ಒಂದು ವಂಶದ ಚರಿತ್ರೆಯನ್ನೆಲ್ಲ ತಿಳಿಸಿಕೊಡ್ತಾ ದಶರಥ ಮಹಾರಾಜನ ಒಂದು ವಿಶಿಷ್ಟವಾದ ಯಜ್ಞದ ಪ್ರಕ್ರಿಯೆಯನ್ನು ತಿಳಿಸಿಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ದಶರಥ ಮಹಾರಾಜ ತಾನು ಪುತ್ರನ ಉತ್ಪತ್ತಿಗೋಸ್ಕರ ಒಳ್ಳೆಯ ಸಂತಾನ ಅಪೇಕ್ಷಿತನಾಗಿ ತಾನು ಯಜ್ಞವನ್ನು ಮಾಡ್ತಾನೆ ಅನ್ನೋದನ್ನು ನಿನ್ನೆ ಎಲ್ಲ ಚಿಂತನೆ ಮಾಡ್ತಾ ಬಂದ್ವಿ. ದಶರಥ ಮಹಾರಾಜ ಯಜ್ಞವನ್ನು ಮಾಡುವಾಗ ಅನೇಕ ಋತ್ವಿಜರನ್ನು ತಾನು ಕರೀತಾನೆ. ಅನೇಕ ಋತ್ವಿಜರನ್ನು ತಾನು ಕರೆದು ಯಜ್ಞವನ್ನು ಮಾಡ್ತಾನೆ. ಮೊದಲನೇದಾಗಿ ಯಜ್ಞವನ್ನು ಮಾಡುವಾಗ ದಶರಥ ಮಹಾರಾಜ ಅಶ್ವಮೇಧ ಯಾಗವನ್ನು ತಾನು ಮಾಡ್ತಾನೆ, ಭಗವಂತ ಪ್ರೀತನಾಗಲಿ ಎನ್ನುವಂತಹ ಕಾರಣದಿಂದ. ಯಾಕೆ ಅಂದರೆ ಭಗವಂತ ಪ್ರೀತನಾದರೆ ನಮಗೆಲ್ಲವೂ ಕೂಡ ಲಭ್ಯವಾಗತ್ತೆ. ನಮಗೆ ಯಾರತ್ರ ಏನೇ ಕೇಳಿದರೂ ಕೂಡ ಪರಿಪೂರ್ಣವಾದ ಫಲ ಸಿಗೋದಿಲ್ಲ. ಭಗವಂತ ಪ್ರೀತನಾದರೆ ನಮಗೆ ಏನೇ ಬೇಕಂದರೂ ಕೂಡ ಭಗವಂತ ತಾನು ಇಷ್ಟಾರ್ಥವನ್ನು ಪೂರೈಸ್ತಾನೆ. ಆ ಕಾರಣದಿಂದ ದಶರಥ ಮಹಾರಾಜ ಋಷ್ಯಶೃಂಗ ಎನ್ನುವಂತಹ ಋಷಿಗಳನ್ನು ಮುಂದೆ ಮಾಡಿಕೊಂಡು ಬಿಟ್ಟು ತಾನು ಅಶ್ವಮೇಧ ಯಾಗವನ್ನು ತಾನು ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಮಾಡುವಾಗ ಸಾಕಷ್ಟು ದಾನಗಳನ್ನು ಕೊಡಲಿಕ್ಕಿರತ್ತೆ. ಅಶ್ವಮೇಧ ಯಾಗ ಅಂದರೆ ಒಂದು ಕುದುರೆಯನ್ನು ಸಂಗ್ರಹ ಮಾಡಿ ಇಡೀ ಈ ಭೂಮಂಡಲವನ್ನು ತಿರುಗಿಬಿಟ್ಟು ಆ ದಶರಥ ಮಹಾರಾಜ ಸರಯೂ ನದಿ ತೀರದಲ್ಲಿ ತಾನು ಯಜ್ಞ ಮಂಟಪವನ್ನು ತಾನು ನಿರ್ಮಾಣ ಮಾಡಿ ಯಜ್ಞವನ್ನು ತಾನು ಮಾಡ್ತಾನೆ. ಯಜ್ಞವನ್ನು ಮಾಡುವಾಗ ದಶ ಪ್ರತ್ಯರ್ಥೈ ತಂ ದೃಷ್ಟ ದತ್ತ ಅಪ್ಯುಪಮಾಖಿಲಾಹ ರುಕ್ಮಾಬುದ್ಧಂ ಸ ಋತ್ವಿಗ್ಭ್ಯಃ ಗವಾಂ ಲಕ್ಷಾಣಿ ಚಾದಿಶತ್. ದಶರಥ ಮಹಾರಾಜ ಋತ್ವಿಜರಿಗೆ ಅನೇಕ ಮಂದಿ ಬ್ರಾಹ್ಮಣರಿಗೆ ದಾನ ಮಾಡ್ತಾ ಬಂದಂತೆ. ಎಷ್ಟು ದಾನ ಮಾಡಿದ ಅಂತಂದರೆ ಸ್ವೀಕರಿಸಲಿಕ್ಕೂ ಕೂಡ ತಮ್ಮಿಂದ ಶಕ್ತಿ ಆಗಲಿಲ್ಲ, ಅಷ್ಟು ದಾನವನ್ನು ಮಾಡಿದ್ದಂತೆ. ಎಷ್ಟು ಅಂತಂದರೆ ಅರ್ಬುದ ಸಂಖ್ಯಾಕವಾಗಿರ್ತಕ್ಕಂತಹ ಚಿಹ್ನ ಬಂಗಾರವನ್ನು ದಾನ ಮಾಡಿದ. ಎಷ್ಟು ಅಂತಂದರೆ ಅರ್ಬುದ ಕೋಟಿ ಸಂಖ್ಯಾಕವಾಗಿರ್ತಕ್ಕಂತಹ ಒಂದು ಚಿಹ್ನವನ್ನು ಬಂಗಾರವನ್ನು ತಾನು ದಾನ ಮಾಡಿದ. ಅದಕ್ಕೆ 3 ಪಟ್ಟು ಹೆಚ್ಚಾಗಿ ರಜತ ದಾನವನ್ನು ಬೆಳ್ಳಿಯನ್ನು ದಾನ ಮಾಡಿದ್ದಂತೆ. ಅಷ್ಟು ಮಾತ್ರ ಅಲ್ಲ, 1 ಕೋಟಿ ಸಂಖ್ಯಾಕವಾಗಿರ್ತಕ್ಕಂತಹ ಗೋದಾನ ಮಾಡಿದ್ದಂತೆ. ಲಕ್ಷ ಸಂಖ್ಯಾಕವಾದ ಅಶ್ವ ಕುದುರೆಗಳನ್ನು ದಾನ ಮಾಡಿದ್ದಂತೆ. ಈ ವಿಧವಾಗಿ ದಶರಥ ಅನೇಕ ವಿಧವಾದ ದಾನಗಳನ್ನು ತಾನು ಮಾಡ್ತಾ ಬಂದ. ಕೇವಲ ದಾನ ಮಾತ್ರ ಮಾಡಲಿಲ್ಲ, ಪ್ರಜೆಗಳಿಗೆ ಏನು ಬೇಕೋ ಅದನ್ನೆಲ್ಲವನ್ನೂ ಕೂಡ ತಾನು ಕೊಡ್ತಾ ಬಂದ. ಇಂಥವರಿಗೆ ಇಂಥದ್ದು ಸಿಗಲಿಲ್ಲ ಆ ಅಶ್ವಮೇಧ ಯಾಗದಲ್ಲಿ ಅಂಥೇಳಿ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಸಂತೃಪ್ತರಾಗಿ ಆ ಅಶ್ವಮೇಧ ಯಾಗದಲ್ಲಿ ತಾವು ಪಾಲ್ಗೊಂಡು ತಮ್ಮ ತಮ್ಮ ಮನೆಗೆ ತಾವು ಹೊರಡ್ತಾರೆ. ಇಂತಹ ಸಮೃದ್ಧಿಭರಿತವಾದ ಅಶ್ವಮೇಧ ಯಾಗವನ್ನು ದಶರಥ ರಾಜ ತಾನು ಮಾಡ್ತಾನೆ. ಯಾವುದಕ್ಕೋಸ್ಕರ ಅಂತಂದರೆ ವಿಷ್ಣುರ್ನಃ ಪ್ರಿಯತಾಮಿತಿ, ಕೇವಲ ಭಗವಂತ ಪ್ರೀತನಾಗಲಿ ಎನ್ನುವಂತಹ ಕಾರಣದಿಂದ ಮಾತ್ರ ತಾನು ಮಾಡಿದ. ಮತ್ತೆ ಮುಂದೆ ಇನ್ನೊಂದು ಯಜ್ಞವನ್ನು ಮಾಡ್ತಾನೆ. ಮೊದಲನೇದಾಗಿ ಮಾಡುವಂತಹ ಯಜ್ಞ ಭಗವತ್ ಪ್ರೀತನಾಗಲಿ ಎನ್ನುವಂತಹ ಕಾರಣದಿಂದ. ಇದು ಎಲ್ಲರಿಗೂ ಕೂಡ ಆದರ್ಶ. ಇದು ಏನು ಅಂದರೆ ನಾವೊಂದು ಕರ್ಮವನ್ನು ಮಾಡುವಾಗ ಭಗವಂತನ ಪ್ರೀತನಾಗಲಿ ಎನ್ನುವಂತಹ ಕಾರಣದಿಂದಲೇ ಮಾಡಬೇಕೇ ಬಿಟ್ಟರೆ
ಕಾಮ್ಯಕರ್ಮದಿಂದ ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದು ಸಾತ್ವಿಕ ಕರ್ಮ ಅಂತ ಅನಿಸ್ಕೊಳ್ಳೋದಿಲ್ಲ. ಒಂದ ರಾಜಸ ಕರ್ಮ ಆಗತ್ತೆ, ಇಲ್ಲ ತಾಮಸ ಕರ್ಮ ಆಗತ್ತೆ. ಆದ್ದರಿಂದ ನಾವು ಮಾಡುವಂತಹ ಕರ್ಮ ಅದು ಸಾತ್ವಿಕ ಕರ್ಮ ಆಗಬೇಕು ಅಂತಾದರೆ ವಿಷ್ಣು ಪ್ರೀತಿಗೋಸ್ಕರವೇ ಮಾಡಬೇಕು ಎನ್ನುವಂತಹ ತತ್ವ ದಶರಥ ಮಹಾರಾಜ ತಾನು ತೋರಿಸಿಕೊಡ್ತಾನೆ. ಯಾರಿ ದಶರಥ ಮಹಾರಾಜ? ಸಾಮಾನ್ಯ ವ್ಯಕ್ತಿನ ಅಂತಂದರೆ ಹಿಂದೆ ಬ್ರಹ್ಮದೇವನ ಮಗನಾಗಿ ಯಾರು ಹುಟ್ಟಿದ್ರು ಸ್ವಯಂಭೂಮನು, ಆ ಸ್ವಯಂಭೂಮನುವೇ ಈ ದಶರಥನಾಗಿ ತಾನು ಹುಟ್ಟಿದ್ದಾನೆ. ಅಂತಹ ದಶರಥ ಮಹಾರಾಜ ಸಮೃದ್ಧಿಭರಿತವಾದ ಯಜ್ಞವನ್ನು ತಾನು ಮಾಡ್ತಾನಂತೆ. ಯಜ್ಞವನ್ನು ಮಾಡಿದ ನಂತರ ದಶರಥ ಮಹಾರಾಜ ಮುಂದೆ ಅದೇ ಋಷಶೃಂಗ ಎನ್ನುವಂತಹ ಋಷಿಗಳು ತಾವು ಹೇಳ್ತಾರೆ, ಈ ಯಜ್ಞವನ್ನು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ, ನಿನ್ನ ಕೈಯಿಂದ ಇನ್ನೊಂದು ಯಜ್ಞವನ್ನು ಮಾಡಿಸ್ಬೇಕು ಅಂತ ಹೇಳಿ ಪುತ್ರಕಾಮೇಷ್ಟಿ ಯಾಗವನ್ನು ಕೂಡ ತಾವು ಮಾಡಿಸ್ತಾರಂತೆ. ಅಥರ್ವ ಶೀರ್ಷಸೈ ಮಂತ್ರೈಹಿ ವೃಷ್ಟಿಂ ಕರ್ಮ ವಿಮುಕ್ತಯೇ ಪುತ್ರಿಯಾಂ ಕ್ಷತ್ರಿಯೇ ವಂದ್ಯಾವೈಹಿ ಬಂಡಕೋ ಮುನಿ. ಆ ಯಜ್ಞ ಸಂಪೂರ್ಣವಾದ ನಂತರ ಋಷಶೃಂಗ ಎನ್ನುವಂತಹ ಮುನಿಗಳು ದಶರಥ ಮಹಾರಾಜನ ಕೈಯಿಂದ ಪುತ್ರ ಪ್ರಾಪ್ತಿಯಾಗೋದಕ್ಕೋಸ್ಕರವಾಗಿ, ಯಾರ್ಯಾರೋ ಮಕ್ಕಳು ಹುಟ್ಟಿದರೆ ಅದರಿಂದ ಕುಲ ಉದ್ಧಾರವಾಗೋದಿಲ್ಲ. ನಮ್ಮ ನಿಜವಾಗಿಯೂ ಕುಲ ಉದ್ಧಾರ ಆಗಬೇಕು ಅಂತ ಆದರೆ ಸತ್ಸಂತಾನ ಎನ್ನುವಂಥದ್ದು ನಮ್ಮಲ್ಲಿ ಆಗಬೇಕು. ಹರಿವಂಶದಲ್ಲಿ ಒಂದು ಪ್ರಸಂಗ ಬರುತ್ತೆ, ಮಕ್ಕಳು ಹುಟ್ಟಾರೆ, ಹುಟ್ಟುವಂತಹ ಮಕ್ಕಳು ಸುಸಂಸ್ಕೃತರಾಗಿ ತಾವು ಹುಟ್ಟಬೇಕು ಅಂದರೆ ಭಾರೀ ಪ್ರಯಾಸವನ್ನು ಮಾಡಿ ನಾವು ಸಂತತಿಯನ್ನು ಪಡಿಬೇಕು ಅಂತ ತಿಳಿಸಿಕೊಡತ್ತೆ ಹರಿವಂಶ. ಏನು ಅಂದರೆ ಹರಿವಂಶ ಕಥಾಂ ಶುತ್ವ ಶತಚಂಡೀ ವಿಧಾನತಃ ಭಕ್ತ್ಯಾಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುಧೀಹಿ. ಒಳ್ಳೆ ಸಂತಾನ ನಮ್ಮಲ್ಲಿ ಉಂಟಾಗಬೇಕು ಅಂತ ಆದರೆ ಈ 3 ವಿಧವಾದ ಪ್ರಯಾಸವನ್ನು ಮಾಡಿ ನಾವು ಸಂತಾನವನ್ನು ಪಡಿಬೇಕಂತೆ. ಏನದು ಅಂತಂದರೆ ಹರಿವಂಶ ಕಥಾಂ ಶುತ್ವ, ಹರಿವಂಶ ಕಥೆಯನ್ನು ಕೇಳಿ ಕೇಳಿ ಸಂತತಿಯನ್ನು ಪಡಿಬೇಕಂತೆ. ಭಗವಂತ ಹರಿವಂಶ ಕಥಾಶ್ರವಣ ಮಾಡಿದಾಗ ಅನುಗ್ರಹ ಮಾಡ್ತಾನೆ ಸಂತಾನಕ್ಕೋಸ್ಕರ. ಅಂತಹ ಭಗವಂತನ ಪ್ರೀತಿಗೋಸ್ಕರ ಹರಿವಂಶ ಕಥೆಯನ್ನು ಕೇಳಬೇಕು. ಅದು ಆಗದೆ ಹೋದರೆ ಶತಚಂಡೀ ವಿಧಾನತಃ, ಕಲಿಯುಗದಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಆದರೂ ಕೂಡ ಸಂತತಿಯನ್ನು ಪಡಿಬೇಕಂತೆ. ಅದು ಆಗದೆ ಹೋದರೆ ಭಕ್ತ್ಯಾಶ್ರೀ ಶಿವಮಾರಾಧ್ಯ, ರುದ್ರದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿ ಮಾಡಿ ನಾವು ಸಂತಾನವನ್ನು ಪಡಿಬೇಕು. ಪುತ್ರಮುತ್ಪಾದಯೇತ್ ಸುಧೀಹಿ, ಸಜ್ಜನರು ಈ ವಿಧವಾಗಿ ಆಲೋಚನೆ ಮಾಡಿ ಸಂತಾನವನ್ನು ಪಡಿತಾರೆ. ಇದೇ ವಿಧವಾಗಿ ದಶರಥನೂ ಕೂಡ ಹಾಗೆ ಮಾಡಿದ. ಅಲ್ಲಿ ಶ್ಲೋಕದಲ್ಲಿ ನೋಡುವಾಗ ಮೊದಲು ಹರಿವಂಶ, ಅನಂತರ ದುರ್ಗಾದೇವಿ, ಅದು ಇಬ್ಬರೂ ಆಗದೆ ಹೋದರೆ ನಮಗೆ ರುದ್ರದೇವರ ಆರಾಧನೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಆದರೆ ವ್ಯಾಖ್ಯಾನಕಾರರು ಹೇಳುವಾಗ ಅದನ್ನು ಉಲ್ಟಾ ಇಟ್ಕೋಬೇಕಂತೆ. ಮೊದಲಿಗೆ ರುದ್ರದೇವರ ಹತ್ರ ಹೋಗಬೇಕು, ರುದ್ರದೇವರ ವರವನ್ನು ಕೊಡದೆ ಹೋದರೆ ದುರ್ಗೆ ಹತ್ರ ಹೋಗಬೇಕು, ದುರ್ಗಾದೇವಿಯು ವರವನ್ನು ಕೊಡದೆ ಹೋದರೆ ಪರಮಾತ್ಮನ ಹತ್ರ ಆದರೂ ಹೋಗಿ ನಾವು ಸಂತಾನವನ್ನು ಪಡಿಬೋದು ಎನ್ನುವಂತಹ ತತ್ವ ನಮಗೆ ಹರಿವಂಶ ತಿಳಿಸಿಕೊಟ್ಟ ಹಾಗೆ ದಶರಥ ರಾಜನೂ ಕೂಡ ಸಂತಾನ ಏನು ಉತ್ಪತ್ತಿ ಆಗತ್ತೆ, ಯಾರ್ಯಾರೋ ಮಕ್ಕಳಾಗಿ ಹುಟ್ಟೋದು ಬೇಡ ಎನ್ನುವಂತಹ ಕಾರಣದಿಂದ ತಾನೇನು ಮಾಡ್ತಾನೆ, ಋಷ್ಯಶೃಂಗ ಎನ್ನುವಂತಹ ಋಷಿಗಳನ್ನು ಮುಂದೆ ಮಾಡಿಕೊಂಡು ಬಿಟ್ಟು ತಾನು ಪುತ್ರಕಾಮೇಷ್ಟಿ ಯಾಗವನ್ನು ತಾನು ಮಾಡಿಸಿದಾಗ ಏನಾಗತ್ತೆ, ಋಷಶೃಂಗ ಸ್ತದಾ ಯೋಗಿ ಹವಿರ್ಭಾಗಾರ್ಥಮಾಗತಾನ್ನ ಸುರವಸಾನ್ ದೃಷ್ಟ ಪ್ರಾಂಜಲಿ ಪ್ರತ್ಯಭಾಷತ. ಸುರವರಾನ್ ದೃಷ್ಟ, ಅನೇಕ ಮಂದಿ ದೇವತೆಗಳಿಗೆ ಆಹುತಿಯನ್ನು ಕೊಡುವಾಗ ಎಲ್ಲ ದೇವತೆಗಳು ಕೂಡ ಆ ಪುತ್ರಕಾಮೇಷ್ಟಿಯಾಗದ ಯಜ್ಞ ಮಂಟಪಕ್ಕೆ ತಾವು ಬರ್ತಾರಂತೆ. ಇಂದ್ರಾದಿ ದೇವತೆಗಳು ಬಂದಾಗ ಆ ಋಷ್ಯಶೃಂಗ ಎನ್ನುವಂತಹ ಋಷಿಗಳು ಹವಿಸ್ಸನ್ನು ಕೊಡುವಾಗ ಅವರನ್ನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ರಂತೆ. ಕಂಡು ಅವರಿಗೆ ಆಹುತಿಯನ್ನು ಕೊಡ್ತಾ ಇದ್ರು. ಆಹುತಿಯನ್ನು ಕೊಡುವಾಗ ಪ್ರಾಂಜಲಿ ಪ್ರತ್ಯಭಾಷತ, ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ರಂತೆ. ಏನು ಅಂತಂದರೆ ಅಶ್ವಮೇಧ ಯಾಗವನ್ನು ಪೂರ್ತಿ ಮಾಡಿದ್ದಾನೆ ದಶರಥ ಮಹಾರಾಜ. ಅಷ್ಟು ಮಾತ್ರ ಅಲ್ಲ, ಅಶ್ವಮೇಧ ಯಾಗದ ನಂತರ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇದ್ದಾನೆ. ಈ ಪುತ್ರಕಾಮೇಷ್ಟಿ ಯಾಗದ ಪ್ರಭಾವದಿಂದಾಗಿ ನೀವೆಲ್ಲರೂ ಕೂಡ ಅವನಿಗೆ ಆಶೀರ್ವಾದ ಮಾಡಬೇಕು. ಏನು ಆಶೀರ್ವಾದ ಮಾಡಬೇಕು ಅಂದರೆ ಅವನ 3 ಹೆಣ್ಣಂದರಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂತಹ ಯೋಗ್ಯನಾದ ಒಬ್ಬ ವ್ಯಕ್ತಿ ಮಗನಾಗಿ ಹುಟ್ಟುವಂತೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆ ಋಷಿಗಳು ಭಗವಂತನ ಒಂದು ಅನುಯಾಯಿಗಳಾಗಿರ್ತಕ್ಕಂತಹ ಅನೇಕ ದೇವತೆಗಳನ್ನು ಕಾಣ್ತಾ ಯಜ್ಞದಲ್ಲಿ ಈ ವಿಧವಾಗಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಂತೆ. ಇದು ಬ್ರಾಹ್ಮಣಿಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಅಂತ ತಿಳಿಸಿಕೊಡತ್ತೆ ರಾಮಾಯಣ. ಆಗಿನ ಕಾಲದಲ್ಲಿ ಯಜ್ಞವನ್ನು ಮಾಡುವಾಗ ಋತ್ವಿಜರು ತಾವು ಯಜ್ಞವನ್ನು ಮಾಡುವಾಗ ಕೇವಲ ಅಗ್ನಿಯನ್ನು ಮಾತ್ರ ನೋಡ್ತಾ ಇರಲಿಲ್ಲ, ಅಗ್ನಿ ಸಹಿತವಾಗಿ ಆಯಾ ದೇವತೆಗಳು ಅಲ್ಲಿ ಪ್ರತ್ಯಕ್ಷರಾಗ್ತಾ ಇದ್ರಂತೆ. ಪ್ರತ್ಯಕ್ಷರಾಗ್ತಾ ಇರುವಾಗ ಆ ದೇವತೆಗಳನ್ನು ಸ್ತೋತ್ರ ಮಾಡಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟಾಗ ಅಗ್ನಿದೇವರು ಆ ದೇವತೆಗಳಿಗೆ ಆಹುತಿಯನ್ನು ತಲುಪಿಸ್ತಾ ಇದ್ರು. ಈ ವಿಧವಾಗಿ
ಯಜ್ಞವನ್ನು ಮಾಡ್ತಾ ಇದ್ರು ಋಷ್ಯಶೃಂಗ ಎನ್ನುವಂತಹ ದೊಡ್ಡ ಜ್ಞಾನಿಗಳು. ಆ ಜ್ಞಾನಿಗಳಿಂದ ಅಶ್ವಮೇಧ ಯಾಗವನ್ನು ತಾನು ಮಾಡಿಸಿದ ನಂತರ ಆ ಎಲ್ಲ ದೇವತೆಗಳು ಕೂಡ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲಿಗೆ ಹೋಗ್ತಾರೆ ಅಂದರೆ ನೇರವಾಗಿ ಸತ್ಯಲೋಕಕ್ಕೆ ತಾವು ಹೋಗ್ತಾರೆ, ಬ್ರಹ್ಮದೇವರ ಲೋಕಕ್ಕೆ ತಾವು ಹೋಗ್ತಾರೆ. ಸತ್ಯಲೋಕಕ್ಕೆ ಹೋದಾಗ ಚತುರ್ಮುಖ ಬ್ರಹ್ಮದೇವರು ಕಮಲದಲ್ಲಿ ಪದ್ಮಾಸನವನ್ನು ಹಾಕಿಕೊಂಡು ಭಗವಂತನ ಆರಾಧನೆ ಮಾಡ್ತಾ ಇರ್ತಾರೆ, ತಪಸ್ಸನ್ನು ಮಾಡ್ತಾ 4 ಮುಖದಿಂದಲೂ ಕೂಡ 4 ವೇದಗಳಿಂದ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇರುವಾಗ ಈ ಎಲ್ಲ ದೇವತೆಗಳು ಕೂಡ ಚತುರ್ಮುಖ ಬ್ರಹ್ಮದೇವರ ಹತ್ರ ತಾವು ಬರ್ತಾರಂತೆ. ಬಂದಾಗ ಆ ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಸ್ತೋತ್ರ ಮಾಡ್ತಾರೆ, ಅನುಮೋದನೆ ಮಾಡಿಕೊಳ್ತಾರೆ. ಏನು ಅಂತಂದರೆ, ಸುತೋ ವಿಪ್ರಸ್ತವೋ ಶಾಂತಂ ತಪಸ್ವಾಪ್ಯ ಕೃತಸ್ತುನೋ ವರಂ ಹಿ ರಾತ್ರವಸ್ತುಲ್ಯ ಸರ್ವಲೋಕೈಕವಧ್ಯತಾಂ. ಆ ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಸ್ತೋತ್ರ ಮಾಡ್ತಾರಂತೆ. ಏನು ಅಂತಂದರೆ, ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ 2 ದೈತ್ಯರು. ಯಾರವರಿಬ್ಬರು, ಯಾರಲ್ಲಿ ಹುಟ್ಟಿದ್ರು ಅಂತಂದರೆ, ವಿಶ್ವವಸ್ಸೆನ್ನುವಂತಹ ಋಷಿಗಳ ಮಕ್ಕಳಾಗಿ ಅವರಿಬ್ಬರು ಕೂಡ ಹುಟ್ಟಿರ್ತಾರೆ. ಅವರು ಯಾರು ಅಂದರೆ, ಅವರೇ ರಾವಣ ಮತ್ತು ಕುಂಭಕರ್ಣ ಎನ್ನುವಂತಹ 2 ದೈತ್ಯರು. ಈ 2 ದೈತ್ಯರು ಕೂಡ ತಾವು ಸುಮ್ಮನೆ ಅನೇಕ ವರಗಳನ್ನು ಪಡೆದಿಲ್ಲ. ಅವರು ಕೂಡ ಅನೇಕ ತಪಸ್ಸನ್ನು ಮಾಡ್ತಾ ನಿನ್ನಿಂದಲೇನೆ, ಚತುರ್ಮುಖ ಬ್ರಹ್ಮದೇವರಿಂದಲೇನೆ ವರವನ್ನು ಪಡೆದಿದ್ದಾರೆ, ಅನೇಕ ಅವಧ್ಯತ್ವ ವರವನ್ನು ತಾವು ಪಡೆದಿದ್ದಾರೆ. ಆದ್ದರಿಂದ ಅವರನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಮನುಷ್ಯರಿಂದನೂ ಇಲ್ವೇ ಇಲ್ಲ, ಅನೇಕ ವಿಧವಾದ ದೇವಶ್ರೇಷ್ಠರಿಂದನೂ ಕೂಡ ಇಲ್ವೇ ಇಲ್ಲ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರೇ, ನೀವೇ ಅವರಿಬ್ಬರಿಗೂ ವರವನ್ನು ಕೊಟ್ಟಿದ್ದೀರಾ. ಅಂತಹ ಅವರಿಬ್ಬರು ನಿಮ್ಮಿಂದ ಅವಧ್ಯತ್ವ ವರವನ್ನು ತಾವು ಪಡೆದು ಎಂತಹ ದುಷ್ಕೃತ್ಯವನ್ನು ಭೂಲೋಕದ ಮೇಲೆ ಮಾಡ್ತಾ ಇದ್ದಾರೆ ಅಂತಂದರೆ, ಆ ದೇವತೆಗಳು ಹೇಳ್ತಾರಂತೆ, ವಿಶ್ವದ್ಭಿಹಿ ಬಾಹುಲೋಕೇನ್ನಃ ಲೋಕಹತ್ಯಾಂ ಜಘಾನಸಃ ಭಯಾಗ್ನಿ ಧನಯಾಂದೇಹಿ ವಿಪ್ರಾಹೀನಾನ್ ಪೃಥಕ್ ಸದಾ. ಆ ದೇವತೆಗಳು ಹೇಳ್ತಾರಂತೆ, ಏನು ಅಂದರೆ ಅವರಿಬ್ಬರಿಗೂ ಕೂಡ ಭಯ ಎನ್ನುವಂಥದ್ದೇ ಇಲ್ಲ ಭೂಲೋಕದ ಮೇಲೆ. ಇಂಥವರು ಭಯಪಡ್ತಾರೆ ಎನ್ನುವಂತಹ ಸಹಜವಾದ ಸ್ಥಿತಿ ಇರುತ್ತೆ ಭೂಲೋಕದಲ್ಲಿ. ಆದರೆ ರಾವಣ ಮತ್ತು ಕುಂಭಕರ್ಣ ಇಬ್ಬರಿಗೂ ಕೂಡ ಯಾವತ್ತಿಗೂ ಯಾರಿಂದಲೂ ಕೂಡ ಭಯವನ್ನೇ ಪಡುವಂತಹ ಒಂದು ಸ್ಥಿತಿಗತಿಗಳು ಅವರಿಗೆ ಬಂದೇ ಇಲ್ಲ. ಅಂತಹ ಅವರಿಬ್ಬರೂ ಕೂಡ ಹೇಗಿದ್ದಾರೆ ಅಂತಂದರೆ, ಅನೇಕ ವಿಧವಾಗಿರ್ತಕ್ಕಂತಹ ಆ ಋಷಿಮುನಿಗಳಿಗೆ, ಸಜ್ಜನರಿಗೆ, ದೇವತೆಗಳಿಗೂ ಕೂಡ ಉಪದ್ರವವನ್ನು ಕೊಡ್ತಾ ಜೀವನವನ್ನು ತಾವು ಮಾಡ್ತಾ ಇದ್ದಾರೆ. ಎಷ್ಟು ಅಂತಂದರೆ, ಭಯಾಗ್ನಿ ಭರ್ಜಿತಾಂದೇಹೀನ್. ಭಯಾಗ್ನಿ ಅನೇಕ ವಿಧವಾದ ಒಂದು ಅಗ್ನಿ. ಆ ಅಗ್ನಿ ಎನ್ನುವಂಥದ್ದು ಯಾರ ಮೇಲಾದರೂ ಬಿದ್ದರೆ ಆ ಅಗ್ನಿಯಿಂದ ಎಷ್ಟು ಭಯಕ್ಕೊಳಗಾಗಬೇಕು ಜನ, ಅಷ್ಟು ಭಯದಿಂದ ಒಳಪಟ್ಟಿರ್ತಕ್ಕಂಥವರು ಎಲ್ಲ ದೇವತೆಗಳು ಕೂಡ. ಆದ್ದರಿಂದ ಅವರನ್ನಿಬ್ಬರನ್ನೂ ಕೂಡ ಏನಾದರೂ ಮಾಡಿ ನಿಗ್ರಹ ಮಾಡುವಂತಹ ಯೋಚನೆಯನ್ನು ನೀವು ಬ್ರಹ್ಮದೇವರೇ ಮಾಡಲೇಬೇಕು ಅಂಥೇಳಿ ಎಲ್ಲ ದೇವತೆಗಳು ಕೂಡ ಚತುರ್ಮುಖ ಬ್ರಹ್ಮದೇವರ ಹತ್ರ ತಾವು ಸ್ತೋತ್ರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಎಷ್ಟು ಅಂತಂದರೆ ಆ ಇಬ್ಬರು ಅಸುರರು ಕೂಡ ಅನೇಕ ಮಂದಿ ಋಷಿಗಳನ್ನು, ಸಜ್ಜನರನ್ನು ಯಾರಾದರೂ ಅವಲಕ್ಕಿ ಮುಕ್ಕಿದಾಗ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೋ ಅನಾಯಾಸವಾಗಿ, ಹಾಗೆ ಅನೇಕ ಸಜ್ಜನರನ್ನು ತಾವು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ರು. ಯಾರಾದರೂ ಅವಲಕ್ಕಿ ತಿನ್ನುವಾಗ ಎಷ್ಟು ಅವಲಕ್ಕಿ ಇದೆ ಅಂತ ಎಣಿಸ್ಲಿಕ್ಕೆ ಹೋಗೋದಿಲ್ಲ, ಅನಾಯಾಸವಾಗಿ ತೋಂತಾರೆ, ಸ್ವೀಕಾರ ಮಾಡ್ತಾರೆ. ಹಾಗೆ ರಾವಣ ಕುಂಭಕರ್ಣರು ಕೂಡ ಹಾಗೆ ಮಾಡ್ತಾ ಇದ್ರಂತೆ. ಅಷ್ಟು ಮಾತ್ರ ಅಲ್ಲ, ಮಾರಯಾನ್ ದಾರಯಾನ್ ಭ್ರಾತ್ಯಾಹ ಕೃತ್ಯೋಸಿಂಹೋ ಮೃಗಾನಿವ. ಒಂದು ಜಿಂಕೆಯನ್ನು ಬೇಟೆ ಆಡಿ ಅನಾಯಾಸವಾಗಿ ಒಂದು ಸಿಂಹ ಹೇಗೆ ತಿನ್ನತ್ತೋ ಹಾಗೆ ಅನೇಕ ಋಷಿಗಳನ್ನು ಹಿಂಸೆ ಕೊಡ್ತಾ ಅವರ ಮಾಂಸವನ್ನು ತಿನ್ನುವಂತಹ ಪ್ರಯತ್ನವನ್ನು ಪಡ್ತಾ ಲೋಕಕ್ಕೆ ಕಂಟಕರಾಗಿ ಬೆಳೀತಾ ಇದ್ದಾರೆ ಈ ರಾವಣ ಮತ್ತು ಕುಂಭಕರ್ಣರು. ಅಂತಹ ಇಬ್ಬರನ್ನು ಕೂಡ ವಧೆ ಮಾಡುವಂತಹ ಒಂದು ಯೋಚನೆಯನ್ನು ನೀವು ಮಾಡಬೇಕು ಅಂಥೇಳಿ ಆ ಎಲ್ಲ ದೇವತೆಗಳು ಕೂಡ ಚತುರ್ಮುಖ ಬ್ರಹ್ಮದೇವರ ಹತ್ರ ತಾವು ಸ್ತೋತ್ರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸ್ತ್ರೀರತ್ನಾಂ ಸನ್ನರತ್ನಾಂ ಚ ನೈರ್ಷಶೃಂಗ ಪಶ್ಯತೋ ಹರಿಹಿ ರಷಣಂ ಚ ಕುಲಸ್ತ್ರೀಣಾಂ ಭೂಷಣಂ ಸ್ವಸ್ಥಮನ್ಯತೆ. ಅಷ್ಟು ಮಾತ್ರ ಮಾಡ್ತಾ ಇರಲಿಲ್ಲ. ಇನ್ನೇನು ಮಾಡ್ತಾ ಇದ್ದ ರಾವಣ ಅಂತಂದರೆ, ಭೂಲೋಕದ ಮೇಲಿರ್ತಕ್ಕಂತಹ ಅಮೂಲ್ಯವಾದ ಪದಾರ್ಥ ಅಂತೇನಿರುತ್ತೆ ಅದನ್ನೆಲ್ಲವನ್ನೂ ಕೂಡ ಬಲಾತ್ಕಾರವಾಗಿ ತನ್ನ ಲಂಕಾಪಟ್ಟಣಕ್ಕೆ ತಾನು ತಗೊಂಡು ಹೋಗ್ತಾ ಇದ್ದ. ಅನೇಕ ರತ್ನ, ವಜ್ರ, ವೈಢೂರ್ಯಾದಿಗಳನ್ನು ಬಲಾತ್ಕಾರವಾಗಿ ತಗೊಂಡು ಹೋಗ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಸ್ತ್ರೀರತ್ನಾಂ ಸನ್ನರತ್ನಾಂಚ, ಅನೇಕ ವಿಧವಾದ ಹೆಣ್ಣು ಮಕ್ಕಳನ್ನು ಕೂಡ ಅಪಹರಿಸಿಕೊಂಡು ಹೋಗ್ತಾ ಇರುವಂತಹ ದೌರ್ಜನ್ಯವನ್ನು ಮಾಡುವಂತಹ ರಾವಣನನ್ನು ನಿಗ್ರಹಿಸಬೇಕು ಅಂಥೇಳಿ ಬ್ರಹ್ಮದೇವರ ಹತ್ರ ಸ್ತೋತ್ರ ಮಾಡ್ತಾ ಇದ್ರು. ಈ ವಿಧವಾಗಿ ಸಜ್ಜನನ್ನೂ ಹಿಂಸೆ ಕೊಡ್ತಾ ಇದ್ರು, ಋಷಿಗಳನ್ನೂ ಹಿಂಸೆ ಕೊಡ್ತಾ ಇದ್ರು, ಸ್ತ್ರೀಯರನ್ನೂ ಹಿಂಸೆ ಕೊಡ್ತಾ ಇದ್ರು, ರಾಜರುಗಳನ್ನೂ ಹಿಂಸೆ ಕೊಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ದಿಕ್ಪಾಲಕರನ್ನೂ ಹಿಂಸೆ ಕೊಟ್ಟು
ದೇವತೆಗಳ ಇಂದ್ರದೇವರ ಲೋಕಕ್ಕೂ ಕೂಡ ಕೈ ಹಾಕಿರ್ತಕ್ಕಂತಹ ದುಷ್ಟರು ಈ ರಾವಣ ಮತ್ತೆ ಕುಂಭಕರ್ಣರು. ಆದ್ದರಿಂದ ಅವರನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರ ಹತ್ರ ದೇವತೆಗಳು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡಿಕೊಂಡಾಗ ಚತುರ್ಮುಖ ಬ್ರಹ್ಮದೇವರು ಆಯಿತು ಎಲ್ಲರೂ ಕೂಡ ಕ್ಷೀರ ಸಮುದ್ರಕ್ಕೆ ಹೋಗೋಣ ಅಂತ ಹೇಳಿ ಸತ್ಯಲೋಕದಿಂದ ಎಲ್ಲರೂ ಕೂಡ ಕ್ಷೀರ ಸಮುದ್ರಕ್ಕೆ ಹೋಗ್ತಾರೆ. ಕ್ಷೀರ ಸಮುದ್ರದಲ್ಲಿ ಹಾಲಿನ ಸಮುದ್ರ, ಮಧ್ಯದಲ್ಲಿ ಶೇಷದೇವರ ಮೇಲೆ ಭಗವಂತ ತಾನು ಸನ್ನಿಹಿತನಾಗಿದ್ದಾನೆ ಲಕ್ಷ್ಮೀ ಸಹಿತನಾಗಿ. ಅಂತಹ ಭಗವಂತನನ್ನ ಎಲ್ಲ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು. ಏನು ಸ್ತೋತ್ರ ಮಾಡಿದ್ರು ಭಗವಂತನದ್ದು ಅಂತಂದ್ರೆ, ನಮೋ ನಗೇಂದ್ರಾಶ್ಯಾಯ ನಮೋ ನಾನಾ ವಿಲಾಸಿನೇ ನಮೋ ನಾಧ್ಯಾಂತ ಮಧ್ಯಾಯ ನಮೋ ನಾರಾಯಣಾಯತೆ. ನಮಃ ಭಗವಂತ ನಿನಗೆ ನಮಸ್ಕಾರ. ಎಂಥವನಾಗಿದ್ಯಾ ನೀನು? ನಮ್ಮ ಹಾಗೆ ಹಾಸಿಗೆ ಮೇಲೆ ಮಲಗುವವನು ಭಗವಂತನಲ್ಲ. ಎಂಥವನು ಅಂದರೆ ನಮೋ ನಗೇಂದ್ರ ಶಯ್ಯಾಯ, ಶೇಷದೇವರನ್ನೇ ಹಾಸಿಗೆಯಾಗಿಟ್ಟುಕೊಂಡು ಬಿಟ್ಟು ಶೇಷದೇವರಿಗೆ ಸದಾಕಾಲ ಅನುಗ್ರಹ ಮಾಡ್ತಾ ಶೇಷನ ಮೇಲೆ ಮಲಗಿರ್ತಕ್ಕಂತಹ ಶೇಷಶಾಹಿಯಾದ ಭಗವಂತನೇ ನಿನಗೆ ನಮಸ್ಕಾರ. ನಮೋ ನಾನಾ ವಿಲಾಪಿನೇ, ಅಷ್ಟು ಮಾತ್ರ ಅಲ್ಲ, ಅವತಾರ ಮಾಡಿ ಅನೇಕ ಲೀಲೆಗಳನ್ನು ತೋರಿಸುವಂತಹ ಭಗವಂತನೇ ನಿನಗೆ ನಮಸ್ಕಾರ. ನಮೋ ನಾಧ್ಯಾಯ ಮಧ್ಯಾಯ, ನಾಂತ್ಯಾಯ ಮಧ್ಯಾಯ, ನಿನಗೆ ಆದಿಯೂ ಇಲ್ಲ, ಮಧ್ಯಾವಸ್ಥೆನೂ ಇಲ್ಲ, ಅಂತ್ಯಾವಸ್ಥೆನೂ ಇಲ್ಲ, ನಿತ್ಯವಾಗಿಯೂ ಇರ್ತಕ್ಕಂತಹ ಭಗವಂತ ನೀನಾಗಿದ್ಯಾ. ಸೃಷ್ಟಿಕಾಲದಲ್ಲಿ ಉತ್ಪತ್ತಿ ಆಗ್ತಾನೆ, ಪ್ರಳಯ ಕಾಲದಲ್ಲಿ ಭಗವಂತ ನಾಶ ಹೊಂದುತ್ತಾನೆ ಎನ್ನುವಂತಹ ನಾಶ ಸೃಷ್ಟಿಯಾದಿಗಳು ನಿನ್ನಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ನಿತ್ಯನಾಗಿರ್ತಕ್ಕಂತಹ ನಿನಗೆ ನಮಸ್ಕಾರ ಅಂಥೇಳಿ ಆ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ ಅನೇಕ ಚತುರ್ಮುಖಾದಿ ದೇವತೆಗಳು ನಮಸ್ಕಾರ ಮಾಡಿದಾಗ ಆ ಭಗವಂತನನ್ನ ಇನ್ನಿಷ್ಟು ಸ್ತೋತ್ರ ಮಾಡ್ತಾರೆ. ವ್ಯುತ್ಪತ್ತಿ ಉತ್ಪತ್ತಿ ಸ್ಥಿತಿ ಜಗತ್ತಿ ಸಾಮೃತಾವೃತಿ ಸುಪ್ತಿಂ ಮುಕ್ತಿಂಚ ಜಗತ ಸ್ವಾಮಿನ್ಯೇಕಃ ಕರೋಷ್ಯ ಹೋ. ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಏನು ಅಂತಂದರೆ ನಾಶ, ಹುಟ್ಟು, ನಿಯಮ, ಸ್ಥಿತಿ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ವಿಧವಾಗಿ 8 ವಿಧವಾಗಿರ್ತಕ್ಕಂತಹ ಕರ್ತೃತ್ವ ಭಗವಂತನಲ್ಲಿದೆ. ನಾವೆಲ್ಲರೂ ಕೂಡ ಅನ್ಕೊಳ್ತೇವೆ ಭಗವಂತ ನಮ್ಮನ್ನು ಹುಟ್ಟಿಸ್ತಾನೆ, ಸ್ಥಿತಿಗತಿಯನ್ನು ತಾನು ನೋಡ್ಕೊಳ್ತಾನೆ, ಸಂಹಾರವನ್ನು ಮಾಡ್ತಾನೆ, ಇಷ್ಟೇ ಭಗವಂತನ ಕಾರ್ಯ ಅಂತ ಅನ್ಕೊಳ್ತೇವೆ. ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಭಗವಂತನಲ್ಲಿದೆ. 8 ಕಾರ್ಯವನ್ನು ಮಾಡ್ತಾನಂತೆ. ಸೃಷ್ಟಿ, ಸ್ಥಿತಿ, ಲಯ ಈ 3 ಆದರೆ ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ 8 ವಿಧವಾಗಿರ್ತಕ್ಕಂತಹ ಕೃತ್ಯವನ್ನು ಭಗವಂತ ನಮ್ಮಲ್ಲಿ ನಿಂತು ತಾನು ಮಾಡಿ ನಮಗೆ ಉತ್ತಮವಾಗಿರ್ತಕ್ಕಂತಹ ಲೋಕವನ್ನು ತಾನು ಕಲ್ಪಿಸಿಕೊಡುವಂಥವನಾಗ್ತಾನೆ. ಅದೇ ಭಗವಂತನ ದ್ವೇಷ ಮಾಡಿದರೆ ಅಧಪ್ಪತನವನ್ನು ಭಗವಂತ ತಾನು ಮಾಡ್ತಾನೆ. ಆದ್ದರಿಂದ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಎನ್ನುವಂಥದ್ದು ನಿನ್ನಲ್ಲಿ ಇದೆ. ಅಂತಹ ಸೃಷ್ಟಿಯಾದ ಅಷ್ಟಕರ್ತೃತ್ವವನ್ನು ಯಾರು ಚಿಂತನೆ ಮಾಡ್ತಾ ನಿನ್ನ ತತ್ವಜ್ಞಾನವನ್ನು ಹೊಂದಿರ್ತಾರೆ ಅಂಥವರಿಗೆ ನೀನು ಮುಕ್ತಿಯನ್ನು ಕಲ್ಪಿಸಿಕೊಡುವಂಥವನಾಗ್ತೀಯಾ. ಅಂತಹ 8 ವಿಧವಾಗಿರ್ತಕ್ಕಂತಹ ಕಾರ್ಯ ನಿನ್ನನ್ನು ಹೊರತುಪಡಿಸಿದರೆ ಬೇರೆಯವರಿಂದ ಯಾರಿಂದನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ನಿನಗೆ ನಮಸ್ಕಾರ. ಅಂತಹ ಭಗವಂತ ನಿನಗೆ ನಾವು ಮೊರೆ ಹೊಂದುತ್ತಾ ಇದ್ದೇವೆ. ಏನು ಅಂದರೆ ಭೂಲೋಕದಲ್ಲಿ ದುರ್ಜನರ ಆಕ್ರಮಣ ಕೇವಲ ಕುಂಭಕರ್ಣ ರಾವಣರು ಮಾತ್ರ ಅಲ್ಲ, ಅನೇಕ ಕೋಟ್ಯಾನುಕೋಟಿ ರಾಕ್ಷಸರು ಉತ್ಪತ್ತಿಯಾಗಿದ್ದಾರೆ. ಅಂತರ ಒಂದು ಅಂತ್ಯಕಾಲ ಎನ್ನುವಂಥದ್ದನ್ನು ನೀನು ನೋಡ್ಕೊಳ್ಬೇಕು. ಅವರ ಅಧರ್ಮವನ್ನು ನಿಲ್ಲಿಸಿ ಧರ್ಮವನ್ನು ನೀನು ಭೂಮಿಯ ಮೇಲೆ ಸ್ಥಾಪನೆ ಮಾಡಬೇಕು. ಆದ್ದರಿಂದ ನೀನು ಅವತಾರ ಮಾಡಬೇಕು ಅಂಥೇಳಿ ಬ್ರಹ್ಮಾದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಆ ದುರ್ಜನರ ನಿಗ್ರಹಕ್ಕೋಸ್ಕರ, ಸಜ್ಜನರ ಉದ್ಧಾರಕ್ಕೋಸ್ಕರ ಭಗವಂತ ಅವತಾರ ಮಾಡಲಿಕ್ಕೆ ತಾನು ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿದಾಗ ಭಗವಂತ ಆಯಿತು ಅಂಥೇಳಿ ಅನುಜ್ಞೆ ಮಾಡಿದ ಕೂಡಲೇ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಅನೇಕ ದೇವತೆಗಳನ್ನು ಉದ್ದೇಶಿಸಿ ಹೇಳ್ತಾರೆ. ಏನು ಅಂದರೆ ಮುಂದೆ ಭಗವಂತ ಅವತಾರ ಮಾಡ್ತಾನೆ. ಆದ್ದರಿಂದ ನೀವೆಲ್ಲರೂ ಕೂಡ ಹಾಗೆ ಸುಮ್ಮನೆ ಕೂಡೋದಲ್ಲ, ಒಂದೊಂದೇ ರೂಪದಿಂದ ಭೂಮಿಯ ಮೇಲೆ ಅವತಾರ ಮಾಡಿ ಭಗವಂತನ ಕಾರ್ಯಕ್ಕೆ ನಿಮ್ಮ ಕೈಯನ್ನು ಕೂಡ, ನಿಮ್ಮ ಸಹಕಾರವನ್ನು ಕೂಡ ಭಗವಂತನಿಗೆ ಸೇರಿಸಬೇಕು ಅಂತ ಹೇಳಿ ಬ್ರಹ್ಮಾದ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದಾಗ ಆ ಭಗವಂತನ ಅನುಜ್ಞಾನುಸಾರವಾಗಿ, ಅದೇ ವಿಧವಾಗಿ ಚತುರ್ಮುಖ ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಅನೇಕ ದೇವತೆಗಳು ಒಂದೊಂದು ಕಪಿಗಳಾಗಿ ಉತ್ಪತ್ತಿ ಆಗ್ತಾರೆ. ಕೆಲವೊಂದು ದೇವತೆಗಳು ಮರಗಿಡಗಳಾಗಿ ಉತ್ಪತ್ತಿ ಆಗ್ತಾರೆ, ಅನೇಕ ಮೃಗಗಳಾಗಿ ಉತ್ಪತ್ತಿ ಆಗ್ತಾರೆ, ಅನೇಕರು ಬ್ರಾಹ್ಮಣರಾಗಿ, ಅನೇಕರು ಮಾನವರಾಗಿ ಭೂಮಿಯ ಮೇಲೆ ಅವತಾರ ಮಾಡಲಿಕ್ಕೆ ತಾವು ಸಿದ್ಧರಾಗ್ತಾರೆ. ಈ ವಿಧವಾಗಿ ಮೇಲ್ಲೋಕದಲ್ಲಿ ನಡೆದಿರ್ತಕ್ಕಂತಹ ಪ್ರಸಂಗವನ್ನು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥದಲ್ಲಿ ತಾವು ಉಲ್ಲೇಖ ಮಾಡಿಕೊಡ್ತಾರೆ. ಇಷ್ಟೆಲ್ಲ ದೇವಲೋಕದಲ್ಲಿ ನಡೆದಾಗ ಭೂಲೋಕದಲ್ಲಿ ಏನು ನಡೆದಿತ್ತು? ಆಗ ದಶರಥ ಮಹಾರಾಜ ಆ ಋಷಶೃಂಗ ಎನ್ನುವಂತಹ ಋಷಿಗಳಿಂದ ಪುತ್ರಕಾಮೇಷ್ಟಿ ಯಾಗವನ್ನು ತಾನು ಮಾಡಿಸಿದ.
ಮಾಡಿಸಿದ ನಂತರ ಆ ಯಜ್ಞದಿಂದ ಆ ಅನೇಕ ದೇವತೆಗಳಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ ಋಷಿಗಳು. ಆ ಪ್ರಾರ್ಥನೆಗೆ ಅನುಗುಣವಾಗಿ ದೇವತೆಗಳೆಲ್ಲರೂ ಕೂಡ ಬ್ರಹ್ಮ ದೇವತೆಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮ ದೇವತೆಗಳು ಭಗವಂತನನ್ನು ಮೊರೆ ಹೊಂದುತ್ತಾರೆ. ದೇವತಾ ಕಾರ್ಯವೆಲ್ಲವೂ ಕೂಡ ಮುಗಿಯತ್ತೆ. ಭೂಲೋಕದಲ್ಲಿ ಏನಾಯಿತು ಅಂತ ಅನ್ನೋದನ್ನು ಮುಂದೆ ಬರೆಸ್ತಾರೆ ನಾರಾಯಣ ಪಂಡಿತರು. ಏನಾಯಿತು ಅಂದರೆ ಅಲ್ಲಿ ದಶರಥ ರಾಜ ಆ ಯಜ್ಞವನ್ನು ಪರಿಪೂರ್ಣ ಮಾಡಿದ ಆದ ನಂತರ ಕೃಷ್ಣಾರ್ಪಣ ಬಿಡ್ತಾನೆ. ಕೃಷ್ಣಾರ್ಪಣ ಬಿಟ್ಟಾದ ನಂತರ ಯಜ್ಞಕುಂಡದಿಂದ ಒಬ್ಬ ವ್ಯಕ್ತಿ ತಾನು ಆವಿರ್ಭೂತನಾಗ್ತಾನೆ. ಒಬ್ಬ ವ್ಯಕ್ತಿ ತಾನು ಬರ್ತಾನೆ. ಯಾರದು, ಎಲ್ಲಿಂದ ಬಂದ ಅಂತಂದರೆ ದೇವಲೋಕದಿಂದ ಯಜ್ಞಕುಂಡದಿಂದ ಒಬ್ಬ ವ್ಯಕ್ತಿ ಆವಿರ್ಭೂತನಾಗಿ ನಾರಾಯಣ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಒಂದು ಬಂಗಾರದ ಪಾತ್ರೆಯನ್ನು ತಗೊಂಡು ಬರ್ತಾನಂತೆ. ಬಂಗಾರದ ಪಾತ್ರೆಯಲ್ಲಿ ಪರಮಾನ್ನವನ್ನು ತುಂಬಿಸಿಕೊಂಡು ದಶರಥ ರಾಜನಿಗೆ ಆ ಪರಮಾನ್ನವನ್ನು ಬಂಗಾರದ ಪಾತ್ರೆಯನ್ನು ದಾನ ಮಾಡಿ ಆ ಯಜ್ಞಕುಂಡದಿಂದ ಬಂದಿರತಕ್ಕಂತಹ ಆ ಪುರುಷ ತಾನು ಅದೃಶ್ಯನಾಗ್ತಾನೆ ಎನ್ನುವಂತಹ ವಿಷಯ ನಾರಾಯಣ ಪಂಡಿತರು ಇಲ್ಲಿ ಉಲ್ಲೇಖ ಮಾಡಿಕೊಡ್ತಾರೆ. ಸುವರ್ಣ ಪಾತ್ರೆ ಸಂಪೂರ್ಯ ಪಾಯಸಂ ಪಾರ್ಥಿವಾಯ ತತ್ ವೇದಜಂ ಪುತ್ರಿಯೇ ಮೀತಿ ತತ್ರೈವಾಂಧಾತದೇ ಧೃತಂ. ಅಂತಹ ಅರ್ಧ ಭಾಗವನ್ನು ನಿನ್ನ ಹೆಂಡಂದ್ರಿಗೆ ಕೊಡು ಅಂಥೇಳಿ ಆ ದೇವಲೋಕದಿಂದ ಬಂದಿರತಕ್ಕಂತಹ ವ್ಯಕ್ತಿ ಹೇಳಿ ತಾನು ಅದೃಶ್ಯನಾಗ್ತಾನೆ. ಅದೃಶ್ಯನಾದಾಗ ದಶರಥ ಮಹಾರಾಜ ಆ ಬಂಗಾರದ ಪಾತ್ರನ ಹಿಡ್ಕೊಂಡು ತನ್ನ ರಾಜ್ಯಕ್ಕೆ ತಾನು ಬರ್ತಾನೆ. ತನ್ನ ರಾಜ್ಯದಲ್ಲಿರ್ತಕ್ಕಂತಹ ಹೆಂಡಂದ್ರನ್ನು ಕರೀತಾನೆ. ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಮೂವರನ್ನೂ ಕರೀತಾನೆ. ಮೂವರನ್ನು ಕರೆದಾಗ ಆ ಪಾಯಸವನ್ನು ಹೇಗೆ ಭಾಗ ಮಾಡಿದ ಅನ್ನೋದನ್ನು ನಾರಾಯಣ ಪಂಡಿತರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಕೌಸಲ್ಯಾಯಾಮ್ ಅಥ ಕಲ್ಯಾಣಿಂ ಆಹೂಯ ಮಹಿಷೀಂ ಪ್ರಿಯಾಂ. ತನ್ನ ಅತ್ಯಂತ ಪ್ರೀತಿಪಾತ್ರಳಾದ ಕೌಸಲ್ಯನ್ನು ಕರೀತಾನಂತೆ. ಕೌಸಲ್ಯನ್ನು ಕರೆದು ಆ ಬಂಗಾರದ ಪಾತ್ರೆಯಲ್ಲಿರ್ತಕ್ಕಂತಹ ಯಾವ ಪಾಯಸ ಇದೆ, ಪರಮಾನ್ನ ಇದೆ, ಅರ್ಧ ಭಾಗವನ್ನು ಮಾಡಿ ಕೌಸಲ್ಯಗೆ ಅರ್ಧ ಭಾಗವನ್ನು ಪರಿಪೂರ್ಣವಾಗಿ ತಾನು ಕೊಡ್ತಾನೆ. ಇದನ್ನು ಸ್ವೀಕಾರ ಮಾಡುವಂತ ಪರಮಾನಂ ದಧಾವರ್ಧಂ ಪರಂ ತಸ್ಮೈ ನರಾಧಿಪಃ. ಅರ್ಧ ಭಾಗಂ ಪೂರ್ತಿ ಅರ್ಧ ಭಾಗವನ್ನು ಯಾರಿಗೆ ಕೊಡ್ತಾನೆ? ಕೌಸಲ್ಯಗೆ ತಾನು ಕೊಡ್ತಾನೆ. ಇನ್ನು ಅರ್ಧ ಭಾಗ ಉಳಿದಿತ್ತಲ್ವ, ಆ ಅರ್ಧದಲ್ಲಿ ಅರ್ಧ ಭಾಗವನ್ನು ಮಾಡ್ತಾನಂತೆ. ಅರ್ಧಂ ತಥೋ ಭರ್ತಂ ವಿಭಕ್ತಂ ಭಕ್ತಿಮಾನ್ ಹರೋ ಪ್ರವಿಷ್ಟಂ ಸಾ ಸುಮಿತ್ರಾಯೈ ಸುಸ್ಮಿತಾಯೈ ದದೌವಥ. ಮಂತ್ರ ಯಾರಿಗೆ ಕೊಟ್ಟ ಆ ದಶರಥ ಮಹಾರಾಜ ಆ ಅರ್ಧದಲ್ಲಿ ಅರ್ಧ ಭಾಗವನ್ನು ಮಾಡಿ ಸುಮಿತ್ರಾಯೈ, ಮುಂದಿನ ಹೆಂಡತಿ ಸುಮಿತ್ರೆಯನ್ನು ಕರೀತಾನೆ. ಇನ್ನೂ ಅರ್ಧ ಭಾಗವನ್ನು ಅವನು ದಾನ ಮಾಡ್ತಾನೆ, ಕೊಡ್ತಾನೆ. ಸುಮಿತ್ರೆ ಆ ಅರ್ಧ ಭಾಗವನ್ನು ಸ್ವೀಕಾರ ಮಾಡ್ತಾಳೆ. ಅನಂತರ ತಸ್ಮಾತ್ ಅರ್ಧಾವಪಾಯಸಂತೆ ಕೈಕೇಯೈ ಪ್ರತಿದತ್ತವಾನ್. ಆ ಅರ್ಧ ಭಾಗದಲ್ಲಿ ಏನು ಅರ್ಧ ಭಾಗ ಉಳಿದಿತ್ತಲ್ವ, ಅದರಲ್ಲಿ ಮತ್ತೆ ಅರ್ಧ ಭಾಗವನ್ನು ಮಾಡಿ ಕೌಸಲ್ಯಗೆ ಸ್ವಲ್ಪ ಭಾಗವನ್ನು ತಾನು ಕೊಟ್ಟು ಇನ್ನು ಅರ್ಧ ಭಾಗ ಏನು ಉಳಿದಿತ್ತಲ್ವ ಅದನ್ನು ಮತ್ತೆ ಯಾರಿಗೆ? ಸುಮಿತ್ರೆಗೆ ತಾನು ದಾನ ಮಾಡಿದ. ಈ ವಿಧವಾಗಿ ಪೂರ್ತಿ ಅರ್ಧ ಭಾಗವನ್ನು ಯಾರಿಗೆ? ಮೊದಲನೇ ಹೆಂಡತಿಯಾದ ಕೌಸಲ್ಯಗೆ ಕೊಡ್ತಾನೆ. ಆ ಅರ್ಧ ಭಾಗದಲ್ಲಿ ಅರ್ಧ ಭಾಗ ಮಾಡಿ ಅರ್ಧ ಭಾಗವನ್ನು ಸುಮಿತ್ರೆಗೆ ಕೊಡ್ತಾನೆ. ಇನ್ನು ಅರ್ಧ ಭಾಗದಲ್ಲಿ ಅರ್ಧ ಭಾಗ ಉಳಿದಲ್ವ ಅದರಲ್ಲಿ ಮತ್ತೆ ಅರ್ಧ ಮಾಡಿ ಕೈಕೇಯಿಗೆ ಸ್ವಲ್ಪ ಭಾಗವನ್ನು ಕೊಟ್ಟು ಇನ್ನೂ ಅರ್ಧ ಭಾಗವನ್ನು ಸುಮಿತ್ರೆಗೆ ತಾನು ಕಲ್ಪಿಸಿಕೊಡ್ತಾನೆ. ಈ ವಿಧವಾಗಿ ಆ ದೇವಲೋಕದಿಂದ ಬಂದಿರತಕ್ಕಂತಹ ಆ ಪರಮಾನ್ನವನ್ನು ದಶರಥ ಮಹಾರಾಜ ತನ್ನ ಮೂವರು ಹೆಂಡತಿನಿಗೂ ಕೂಡ ಈ ವಿಧವಾಗಿ ಪಾಲು ಮಾಡಿ ತಾನು ಕೊಡ್ತಾನೆ. ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ನಂತರ ಅನೇಕ ಬ್ರಹ್ಮದೇವರ ಆದೇಶಕ್ಕೆ ಅನುಗುಣವಾಗಿ ಅನೇಕ ದೇವತೆಗಳು ಅವತಾರ ಮಾಡಲಿಕ್ಕೆ ತಾವು ಪ್ರಾರಂಭ ಮಾಡ್ತಾರೆ. ಯಾರ್ಯಾರವರು ಅಂತಂದರೆ ಅನೇಕ ದೇವತೆಗಳ ಅವತಾರ ಮಾಡ್ತಾರೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಹನುಮಂತ ದೇವರ ಅವತಾರವನ್ನು ತಿಳಿಸಿಕೊಡ್ತಾರೆ ನಾರಾಯಣ ಪಂಡಿತರು. ಬಭೂವ ಹನುಮಾನ್ ನಾಮ ಮುಖ್ಯ ಪ್ರಾಣ ಪ್ರಭಂಜನ ಉತ್ತಮ ಶ್ಲೋಕ ಭಕ್ತಾನಾಂ ಉತ್ತಮೋ ಅಖಿಲೋತ್ತಮ. ಇಡೀ ಪ್ರಪಂಚದಲ್ಲಿ ಉತ್ತಮರಾಗಿರ್ತಕ್ಕಂತಹ ಜೀವರಾಶಿಗಳಂತ ಯಾರಿದ್ದಾರೆ ಆ ಎಲ್ಲ ಉತ್ತಮರಾದ ಜೀವರಾಶಿಗಳಿಂತಲೂ ಉತ್ತಮನಾಗಿರ್ತಕ್ಕಂಥವರು ಈ ಮುಖ್ಯ ಪ್ರಾಣದೇವರಾಗಿದ್ದಾರೆ. ಆ ಮುಖ್ಯ ಪ್ರಾಣದೇವರು ಬಭುವ ಹನುಮನ್ನಾಮ, ಹನುಮಾನ್ ಎನ್ನುವಂತಹ ಹೆಸರಿನಿಂದ ತಾವು ಭೂಮಿಯ ಮೇಲೆ ಅವತಾರ ಮಾಡಿದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರು ಉತ್ತಮ ಶ್ಲೋಕ ಭಕ್ತಾನಾಂ, ಅನೇಕ ವಿಧವಾದ ಭಗವದ್ಭಕ್ತರಲ್ಲಿ ಉತ್ತಮರಾಗಿರ್ತಕ್ಕಂತಹ ಭಕ್ತರು ಅಂತ ಅನಿಸ್ಕೊಂಡವರು ಮುಖ್ಯ ಪ್ರಾಣದೇವರು. ಅವರಿಗಿಂತ ಉತ್ತಮವಾದ ಭಕ್ತಿ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮಧ್ವಿಜಯ ಗ್ರಂಥದಲ್ಲಿ ನಾವು ನೋಡುವಾಗ ಅದು ವಾಯುಸ್ತುತಿಯ ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಜು ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು ಅಂಥೇಳಿ ಹನುಮಂತ ದೇವರನ್ನು ಸ್ತೋತ್ರ ಮಾಡುವಾಗ ಆ ಅನೇಕ ವಿಧವಾದ ಮುಖ್ಯ ಪ್ರಾಣದೇವರ ಹನುಮಂತನ ವಿಷಯವನ್ನು ತಿಳಿಸಿಕೊಡುವಾಗ ಆ ಹನುಮಂತ ದೇವರು ಅನೇಕ ವಿಧವಾದ ಪ್ರಯಾಸವನ್ನು ಇಲ್ಲದೇನೆ
ಅನೇಕ ಕಾರ್ಯವನ್ನು ಮಾಡಿದ್ದಾರೆ. ಸಂಜೀವಿನಿ ಪರ್ವತವನ್ನು ತರುವಾಗ ಪ್ರಾಣದೇವರಿಗೆ ಯಾವುದೇ ವಿಧವಾದ ಆಯಾಸವೇ ಇರಲಿಲ್ಲ. ಅಷ್ಟು ಪ್ರಯಾಸ ಇಲ್ಲದೆ ಸಂಜೀವಿನಿ ಪರ್ವತವನ್ನು ತಂದು ರಾಮನ ಸೇವೆ ಮಾಡಿರ್ತಕ್ಕಂತಹ ಮುಖ್ಯ ಪ್ರಾಣದೇವರಿಗೆ ಹೂವನ್ನು ತಗೊಂಡು ಹೋಗುವಾಗ, ಪರಮಾತ್ಮನ ಪೂಜೆಗೆ ಹೂವನ್ನು ತಗೊಂಡು ಹೋಗುವಾಗ ಭಾರಿ ಪ್ರಯಾಸ ಆಗತ್ತಂತೆ. ಯಾಕಂದರೆ ಆ ಹೂವಿನ ಪರಿಮಳ ಮೂಗಿಗೆ ತಾಗದಂತೆ ತಗೊಂಡು ಹೋಗಬೇಕು. ಸಂಜೀವಿನಿ ಪರ್ವತವೇನೋ ತಂದರು, ಆದರೆ ಒಂದು ಹೂವನ್ನು ತಗೊಂಡು ಹೋಗುವಾಗ ಅಷ್ಟು ಪ್ರಯತ್ನವನ್ನು ಪಟ್ಟು ಪ್ರಯಾಸದಿಂದ ಹೂವನ್ನು ಭಗವಂತನ ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರೇಯಮಸ್ಯ ನಾಭೂತು. ಒಂದೇ ಕೈಯಿಂದ ಸಂಜೀವಿನಿ ಪರ್ವತವನ್ನು ತಂದಿರತಕ್ಕಂತಹ ಪ್ರಾಣದೇವರಿಗೆ ಎರಡೂ ಕೈಯಿಂದ ಒಂದು ಹೂವನ್ನು ಹಿಡ್ಕೊಂಡು ಹೋಗೋದು ಭಾರಿ ಕಷ್ಟವಾಯಿತಂತೆ. ಅಷ್ಟು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿರ್ತಕ್ಕಂಥವರು ಪ್ರಾಣದೇವರು. ಆ ಭಕ್ತಿ ಮುಂದೆ ಇನ್ನೊಬ್ಬ ವ್ಯಕ್ತಿಯ ಭಕ್ತಿ ವರ್ಣನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಉನ್ನತವಾದ ಭಕ್ತಿ ಮಾಡಿರ್ತಕ್ಕಂಥವರು ಈ ಪ್ರಾಣದೇವರು. ಅಂತಹ ಪ್ರಾಣದೇವರು ಹನುಮಂತನಾಗಿ ತಾವು ಅವತಾರ ಮಾಡ್ತಾರೆ. ವಾಸವೋ ವಾಲಿನಾಮಾಸೇತ್. ಮುಂದೆ ವಾಲಿ ತಾನು ಹುಟ್ತಾನೆ. ಯಾರು ವಾಲಿ ಅಂತಂದರೆ ಇಂದ್ರನೇ ವಾಲಿಯಾಗಿ ತಾನು ಜನಿಸಿದ. ಚಂದ್ರನ ಪುತ್ರ ಚಂದ್ರ ತಾನು ಅಂಗದನಾಗಿ ತಾನು ಜನಿಸಿದ. ಸೂರ್ಯನಾಗಿ ಸುಗ್ರೀವ ತಾನು ಜನಿಸಿದ. ಅಗ್ನಿ ನೀಲ ಎನ್ನುವಂತಹ ಕಪಿಯಾಗಿ ತಾನು ಜನಿಸಿದ. ಈ ವಿಧವಾಗಿ ಒಬ್ಬೊಬ್ಬ ದೇವತೆಗಳು ಕೂಡ ಒಂದೊಂದು ಕಪಿಗಳಾಗಿ ತಾವು ರಾಮನ ಸೇವೆಗೋಸ್ಕರ ತಾವು ಭೂಮಿಯ ಮೇಲೆ ಅವತಾರ ಮಾಡ್ತಾ ಬಂದರು. ಅದೇ ವಿಧವಾಗಿ ವರುಣ ಸುಷೇಣ ಎನ್ನುವಂತಹ ಕಪಿಯಾಗಿ ತಾನು ಅವತಾರ ಮಾಡಿದ. ವಿಶ್ವಕರ್ಮ ತಾನು ನಳನಾಗಿ ತಾನು ಹುಟ್ಟಿದ. ಅಶ್ವಿನಿ ದೇವತೆಗಳು ಮೈಂದ ಮತ್ತೆ ವಿವಿಧ ಎನ್ನುವಂತಹ ಹೆಸರಿನಿಂದ ತಾವು ಹುಟ್ಟುತ್ತಾರೆ. ಅಲ್ಲಿ ಆಚಾರ್ಯ ಮಧ್ವ ನಿರ್ಣಯವನ್ನು ಕೊಡುವಾಗ ಹೇಳ್ತಾರೆ ಏನು ಅಂತಂದರೆ, ಮೈಂದ ಅವನಿಗಿಂತನೂ ಕೂಡ ವಿವಿಧ ವಾಸ್ತವವಾಗಿ ಚಿಕ್ಕವನು, ಆದರೂ ಕೂಡ ಮೈಂದನಿಗಿಂತನೂ ಕೂಡ ರಾಮಾಯಣ ನೋಡುವಾಗ ನಮಗೆ ಗೊತ್ತಾಗತ್ತೆ, ಮೈಂದನಿಗಿಂತನೂ ಕೂಡ ವಿವಿಧ ಎನ್ನುವಂಥವನಿಗೆ ಭಾರಿ ಪರಾಕ್ರಮ ಇತ್ತಂತೆ. ಯಾಕೆ ಅಷ್ಟೊಂದು ಪರಾಕ್ರಮ? ತಾರತಮ್ಯದಲ್ಲಿ ಚಿಕ್ಕವನು, ಆದರೂ ಕೂಡ ಯಾಕೆ ಅಷ್ಟೊಂದು ಪರಾಕ್ರಮ ಅಂತಂದರೆ ವಿವಿಧ ಎನ್ನುವಂತಹವನಲ್ಲಿ ಇಂದ್ರದೇವರ ಆವೇಶ ಇತ್ತು. ಆದ್ದರಿಂದ ಮೈಂದನಿಕ್ಕಿಂತಲೂ ಕೂಡ ವಿವಿಧ ಭಾರಿ ಉತ್ತಮವಾದ ಪರಾಕ್ರಮವನ್ನು ಹೊಂದಿದವನು ಎನ್ನುವಂತಹ ನಿರ್ಣಯ ಕೇವಲ ಆಚಾರ್ಯ ಮಧ್ವರು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಇದು ಆಚಾರ್ಯ ಮಧ್ವರ ತಾಕತ್ತು. ಯಾರು ಯಾರಲ್ಲಿ ಆವಿಷ್ಟರಾಗಿರ್ತಾರೆ, ಅವರಲ್ಲಿ ಎಷ್ಟು ಜೀವನ ಆವೇಶ ಇದೆ, ಅವರು ಮೂಲತಃ ಯಾವ ರೂಪ, ಎಲ್ಲಿಂದ ಬಂದಿದ್ದಾರೆ, ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ನಮಗೆ ನಿರ್ಣಯದಲ್ಲಿ ಕೊಟ್ಟವರು ಆಚಾರ್ಯ ಮಧ್ವರು ಮಾತ್ರ. ಆದ್ದರಿಂದಾಗಿ ಅಂತಹ ಮೈಂದ ಮತ್ತು ವಿವಿಧ ಎನ್ನುವಂಥವರು ಅಶ್ವಿನಿ ದೇವತೆಗಳು ಈ ಎರಡು ರೂಪದಿಂದ ತಾವು ಹುಟ್ಟುತ್ತಾರೆ. ಇಂತಹ ಅನೇಕ ದೇವತೆಗಳು ಅನೇಕ ಕಪಿಗಳಾಗಿ ತಾವು ಹುಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕುಬೇರ ಕಥನ ಎನ್ನುವಂತಹ ಕಪಿಯಾಗಿ ತಾನು ಹುಟ್ಟಿದ. ಅದೇ ವಿಧವಾಗಿ ನಿರತಿ ಎನ್ನುವಂತಹ ಒಂದು ದಿಕ್ಪಾಲಕ ತಾನು ದುರ್ಮುಖ ಎನ್ನುವಂತಹ ಹೆಸರಿನಿಂದ ಕಪಿಯಾಗಿ ತಾನು ಹುಟ್ಟಾನೆ. ಕೇಸರಿ ಎನ್ನುವಂತಹ ಹೆಸರಿನಿಂದ ಮನುಶ್ರೇಷ್ಠನಾದವನು ತಾನು ಹುಟ್ಟಾನೆ. ಈ ವಿಧವಾಗಿ ಅನೇಕ ದೇವತೆಗಳು ಭಗವಂತನ ಕಾರ್ಯಕ್ಕೋಸ್ಕರ ತಾವು ಹುಟ್ಟಾ ಬರ್ತಾರೆ. ಅನೇಕ ವಿಷಯಗಳನ್ನು ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾ, ಎಲ್ಲ ದೇವತೆಗಳು ಅವತಾರ ಆದ ನಂತರ ಆ ಪಾಯಸವನ್ನು ನೀನು ತಿಂದಿದ್ರಲ್ವಾ, ಈ 3 ಜನ ದಶರಥನ ಹೆಣ್ಣಂದರು, ಅವರಲ್ಲಿ ಭಗವಂತ ಕೌಸಲ್ಯ ಎನ್ನುವಂತಹ ದಶರಥನ ಮೊದಲನೇ ಹೆಂಡತಿಯಲ್ಲಿ ತಾನು ಪ್ರಾದುರ್ಭಾವನಾಗ್ತಾನೆ ಭಗವಂತ. ಹೇಗೆ ಭಗವಂತನ ಪ್ರಾದುರ್ಭಾವವಾಯಿತು ಅನ್ನೋದನ್ನು ನಾರಾಯಣ ಪಂಡಿತರು ತಿಳಿಸಿಕೊಡ್ತಾರೆ. ವೈವಸ್ವತಾಂತರೇ ಪ್ರಾಪ್ತೆ ತ್ರೇತಾಯಾಮ್ ಉತ್ತರಾಯಣೆ ಚೈತ್ರ ನವಮ್ಯಾಂ ಸಂಪ್ರಾಪ್ತೆ ದಿವಾಪುಣ್ಯೆ ಪುನರ್ವಸೋ. ಭಗವಂತ ವೈವಸ್ವತ ಮನ್ವಂತರದಲ್ಲಿ ತಾನು ಹುಟ್ಟಿದ. ಈ ದೇವೆ ಇದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರಕ್ಕೆ ಅಧಿಪತಿ ಯಾರು ಅಂದರೆ ಸೂರ್ಯ. ಅದೇ ಶ್ರಾದ್ದಕರ್ಮ ಎನ್ನುವಂಥ ಶ್ರಾದ್ದದೇವ ಎಂಬ ಹೆಸರಿನಿಂದ ಸೂರ್ಯ ಈ ಮನ್ವಂತರಕ್ಕೆ ತಾನು ಅಧಿಪತಿಯಾಗಿದ್ದಾನೆ. ಅಂತಹ ವೈವಸ್ವತ ಮನ್ವಂತರದಲ್ಲಿ ಭಗವಂತ ತಾನು ಅವತಾರ ಮಾಡ್ತಾನೆ. ಎಲ್ಲಿ ಯಾವಾಗ ಅಂತಂದರೆ ತ್ರೇತಾಯಾಮ್ ಉತ್ತರಾಯಣೆ. ತ್ರೇತಾಯುಗದಲ್ಲಿ ಭಗವಂತ ಅವತಾರ ಮಾಡಿದ. ಉತ್ತರಾಯಣದಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಚೈತ್ರ ನವಮ್ಯಾಂ ಪ್ರಾಕ್ಷೇಪೆ ಚೈತ್ರ ಮಾಸದಲ್ಲಿ ನವಮಿ ತಿಥಿ ಇಂತಹ ದಿನದಲ್ಲಿ ಬೆಳಗಿನ ಜಾವದಲ್ಲಿಯೇ ಭಗವಂತ ಪುನರ್ವಸು ನಕ್ಷತ್ರದಲ್ಲಿ ಭಗವಂತ ರಾಮನಾಗಿ ಯಾರಲ್ಲಿ ಅವತಾರ ಮಾಡಿದ, ಆ ಕೌಸಲ್ಯೆ ಮತ್ತೆ ದಶರಥನ ದಂಪತಿಗಳಲ್ಲಿ ಭಗವಂತ ರಾಮನಾಗಿ ತಾನು ಅವತಾರ ಮಾಡಿದ. ಇಂತಹ ಪರಮಾತ್ಮ ದಿವ್ಯವಾಗಿರ್ತಕ್ಕಂತಹ ವಸ್ತ್ರಗಳನ್ನು, ದಿವ್ಯವಾಗಿರ್ತಕ್ಕಂತಹ ಹಾರವನ್ನು ತಾನು ಹಾಕಿಕೊಂಡೇ ಭಗವಂತ ರಾಮನಾಗಿ ಕೌಸಲ್ಯಲ್ಲಿ ಅವತಾರ ಮಾಡಿದ. ಈ ಅನೇಕ ಭಗವಂತ ಅವತಾರವನ್ನು ಮಾಡುವಾಗ ಅವರಲ್ಲಿ ಉತ್ಪತ್ತಿಯಾದ ಅಂದ ಮಾತ್ರಕ್ಕೆ ಭಗವಂತನಿಗೆ ಗರ್ಭವಾಸ ಇದೆ ಅಂತ ತಿಳ್ಕೊಳ್ಬಾರ್ದು. ಹೇಗೆ ನರಸಿಂಹಾವತಾರವನ್ನು ಮಾಡುವಾಗ ಕಂಬವನ್ನು ಒಡ್ಕೊಂಡು ಬಂದೋ ಭಗವಂತ, ಅಲ್ಲಿ ತಂದೆ ತಾಯಂದ್ರೆ ಅವಕಾಶವೇ ಇಲ್ವೋ, ಹಾಗೆ ಕೃಷ್ಣಾವತಾರದಲ್ಲಿಯೂ ಕೂಡ ವಸುದೇವ ದೇವಕಿಯರಿಗೆ ಕಾರಾಗೃಹದಲ್ಲಿ ಜೀವಂತವಾಗಿ ಒಬ್ಬ ಜೀವ ಹೊರಗೆ ಬಂದು ಕೂಡಲೇ ಒಳಗಡೆ ಭಗವಂತ ಶುಕ್ಲಕೇಶಾವೇಶದಿಂದ ಭಗವಂತ
ಬಾಲಕನಾಗಿಯೂ ಕಂಡ ವಸುದೇವ ದೇವಕಿಯರಿಗೆ ಅದೇ ವಿಧವಾಗಿ ದೊಡ್ಡದಾದ ಆಕಾರವನ್ನು ತಾನು ತೊಟ್ಟು ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾತ್ಯುಧಾಯುಧಂ ಶಂಖ ಚಕ್ರ ಗದಾ ಪದ್ಮಾದಿಗಳನ್ನು ಧಾರಣೆ ಮಾಡಿಕೊಂಡು ಕೃಷ್ಣನಾಗಿ ಭಗವಂತ ಹೇಗೆ ವಸುದೇವ ದೇವಕಿಯರಿಗೆ ಕಣ್ಣೋ ಹಾಗೆ ಇಲ್ಲಿಯೂ ಕೂಡ ದಶರಥ ಮತ್ತೆ ಕೌಸಲ್ಯರಲ್ಲಿಯೂ ಕೂಡ ಭಗವಂತ ಹುಟ್ಟಿದ ಅನ್ನ ಮಾತ್ರಕ್ಕೆ ಗರ್ಭವಾಸವನ್ನು ಭಗವಂತ ಮಾಡಿದ ಅಂತ ತಿಳ್ಕೊಳ್ಬಾರ್ದು. ಭಗವಂತ ಪ್ರಾದುರ್ಭಾವಗೊಂಡ, ಭಗವಂತ ಅವತಾರ ಮಾಡಿದ ಅಂತೇಳಿ ಅಷ್ಟೇನೆ ತಿಳ್ಕೊಳ್ಬೇಕು. ಈ ವಿಧವಾಗಿ ಪರಮಾತ್ಮ ದಿವ್ಯ ವ್ರತಗಳಿಂದ ಪರಿಶುಭ್ರವಾಗಿರ್ತಕ್ಕಂತಹ ದೇಹವನ್ನು ಹೊಂದಿದ ಕೌಸಲ್ಯಲ್ಲಿ ಅನೇಕ ತತ್ವ ಅಭಿಮಾನಿ ದೇವತೆಗಳಿಂದ ಅನುಗ್ರಹಿತನಾಗಿರ್ತಕ್ಕಂತಹ ಭಗವಂತ, ಅವರಿಬ್ಬರಲ್ಲಿಯೂ ಕೂಡ ಭಗವಂತ ತಾನು ಅವತಾರ ಮಾಡಿದ ಎನ್ನುವಂತಹ ವಿಷಯವನ್ನ ನಾರಾಯಣ ಪಂಡಿತಾಚಾರ್ಯರು ಇಷ್ಟೆಲ್ಲ ಸಂಗ್ರಹವನ್ನ ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಅನಂತರ ಮುಂದೆ ಲಕ್ಷ್ಮಣ, ಭರತ, ಶತ್ರುಘ್ನರು ಹೇಗೆ ಯಾರಲ್ಲಿ ಅವತಾರ ಮಾಡಿದರು, ಅವರೆಲ್ಲರೂ ಕೂಡ ಯಾರ್ಯಾರ ಅವತಾರ ಅನ್ನೋದನ್ನ ಸಂಗ್ರಹ ರಾಮಾಯಣದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷವರ್ಜಿತ ಪ್ರಿಯತಾಂ ಪ್ರೀದೇವಾಲಮೇ ಪರಮಸ್ಸರತ್